ನೋಡಿ ನಾನಿವಾಗ ಮಡಿಕೇರಿಯಿಂದ ಹಾಸನ ಹೋಗ್ತಾ ಇರಬೇಕಾದ್ರೆ ಶುಂಠಿಕೊಪ್ಪ ಅಂತ ಒಂದು ಪ್ಲೇಸ್ ಬರುತ್ತೆ. ಇಲ್ಲಿ ಕಾಫಿ ಪ್ಲ್ಯಾಂಟ್ಸ್ ಏನಿದೆ ತುಂಬ ಹತ್ತಿರದಿಂದ ಕಾಣಲಿಕ್ಕೆ ಸಿಗುತ್ತೆ. ಮೋಸ್ಟ್ಲಿ ಇದು ಅರೇಬಿಕಾ ಅನ್ನುವಂತಹ ಒಂದು ಕಾಫಿ ಪ್ಲ್ಯಾಂಟ್ ಇರಬೇಕು. ಇದರಲ್ಲಿ ನೋಡಿ ಈ ಥರ ಕಾಫಿ ಇರುತ್ತೆ. ನಮಗಂದರೆ ನಾವು ಹತ್ತಿರದಿಂದ ನೋಡಿರಲ್ಲ ಕಾಫಿ ಪ್ಲ್ಯಾಂಟ್. ಸೊ ಇದು ನಮಗೆ ಹೊಸ ವಿಷಯಗಳು. ಇದನ್ನು ಈ ಕಡೆಯವರಿಗೆಲ್ಲ ಇದು ಸಾಮಾನ್ಯ, ಯಾಕಂದರೆ ಇವರಿಗೆಲ್ಲ ಇದರ ಬಗ್ಗೆ ಹೆಚ್ಚಾಗಿ ಗೊತ್ತಿರುತ್ತೆ. ನಮಗೆ ಇದನ್ನು ನೋಡಿದರೆ ಒಂಥರ ವಿಶೇಷ ಅಂತ ಅನಿಸುತ್ತೆ. ಯಾರೆಲ್ಲ ಈ ಥರ ಪ್ಲ್ಯಾಂಟ್ಸ್ಗಳನ್ನು ನೋಡಿಲ್ಲ ಅವರು ಇಲ್ಲಿಗೆ ವಿಸಿಟ್ ಕೊಡ್ಬೋದು. ಅಟ್ ದಿ ಸೇಮ್ ಟೈಮ್ ಇಲ್ಲಿ ತುಂಬ ಚೆನ್ನಾಗಿದೆ, ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಗಿಡಗಳು ರಸ್ತೆ ಬದಿಯಲ್ಲಿ ಇಷ್ಟು ಹತ್ತಿರದಿಂದ ಕಾಣಲಿಕ್ಕೆ ಸಿಗುವಂಥದ್ದು ತುಂಬ ರ್ಯಾರ್. ಯಾಕಂದರೆ ರೋಡ್ ಮತ್ತು ಇಂತಹ ಕಾಫಿ ಪ್ಲ್ಯಾಂಟೇಷನ್ಗೆ ಸ್ವಲ್ಪ ಡಿಸ್ಟೆನ್ಸ್ಗಳಿರುತ್ತೆ. ಇದು ತುಂಬ ರೋಡಿಗೆ ತುಂಬ ಕ್ಲೋಸ್ ಆಗಿದೆ. ಮಾತ್ರ ಅಲ್ಲ, ಇಷ್ಟು ಚಿಕ್ಕ ಗಿಡಗಳು ಇರುವ ಕಾರಣ ಇದು ಒಂಥರ ಅಟ್ರ್ಯಾಕ್ಷನ್ ಇದೆ. ಅದಕ್ಕೆ ನಾನು ಇಲ್ಲಿ ನಮ್ಮ ಗಾಡಿನ ಇಲ್ಲಿ ನಿಲ್ಲಿಸಿ ನಾನು ಈ ಪ್ಲ್ಯಾಂಟ್ಸಿನ ಹತ್ತಿರ ಬಂದು ಇದನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬ ಪ್ಲ್ಯಾಂಟ್ಸ್ ಇದೆ. ಹತ್ತಿರ ತುಂಬ ದೊಡ್ಡ ಒಂದು ಏರಿಯಾದಲ್ಲೇ ಇದನ್ನು ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ನೋಡಲಿಕ್ಕೆ ತುಂಬ ಚಿಕ್ಕ ಗಿಡ ಅನ್ನಿಸ್ಬೋದು, ಆದರೆ ಒಂದೊಂದು ಗಿಡವನ್ನು ತೆಗೆದು ನೋಡಿದರೆ ಎಷ್ಟೊಂದು ಕಾಫಿ ಬೀಜ ಇದೆ ಅಂದರೆ ಮೋಸ್ಟ್ಲಿ ಒಂದು ನಿಯರ್ಲಿ ಪ್ರತಿಯೊಂದು ಗಿಡದಲ್ಲೂ ನಿಯರ್ಲಿ ಒಂದು 10 kg ಕಾಫಿ ಬೀಜ ಸಿಗುವಂತಹ ಸಾಧ್ಯತೆ ಇದೆ. ಇದನ್ನು ತುಂಬ ಚೆನ್ನಾಗಿರುವಂತಹ ಒಂದು ತಂತಿಯಿಂದ ಬೌಂಡ್ರಿ ಹಾಕಿದ್ದಾರೆ. ಮೋಸ್ಟ್ಲಿ ಆನೆಗಳೆಲ್ಲ ಬಂದು ಇದರ ಒಳಗಡೆ ಹೋಗೋದಕ್ಕೆ ಒಂದು ಪ್ರೊಟೆಕ್ಷನ್ಗೋಸ್ಕರ ಈ ಥರ ತಂತಿ ಹಾಕಿರ್ಬೋದು. ವೆಹಿಕಲ್ಸ್ ಎಲ್ಲ ಹೋಗುವಂತಹ ಪ್ಲೇಸ್ ಇದು. ಮತ್ತು ರೋಡಿಗೆ ತುಂಬ ಕ್ಲೋಸ್ ಆಗಿರೋ ಕಾರಣ ಈ ಥರ ರಿಫ್ಲೆಕ್ಟರ್ಸನ್ನು ಹಾಕಿರ್ಬೋದು ಅಂತ ಅನಿಸ್ತದೆ.